ನೋಡಿ, ಇವರೆಲ್ಲರ ಸಹ ಮೊನ್ನೆಯಿಂದ ಷಡ್ಯಂತ್ರ ಇದೆ, ಎಡಪಂಥಿಗಳ ಒತ್ತಡ ಅನ್ನೋದು ಹೇಳ್ತಾರೆ ವಿನ ಯಾವುದೇ ರೀತಿಯ ಸುಮೋಟ ಆಕ್ಷನ್ ಇವ್ರ ಕಡೆಯಿಂದ ಆಗ್ತಾ ಇಲ್ಲ. ಒಂದ್ ಸಣ್ಣ ಪೋಸ್ಟ್ ಅನ್ನ ಯಾರಾದ್ರೊಬ್ಬ ಬಿಜೆಪಿ ಕಾರ್ಯಕರ್ತರ ಹಾಕಿದ್ರೆ ಅವನನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ಜೈಲ್ ಒಳಗೆ 2-3 ದಿನ ಕೂಡಿಸುವಂತ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಈ ವಿಷಯ ಬಂದಾಗ ಅವ್ರಿಗೆಲ್ಲರಿಗೂ ಸಹ ಗೊತ್ತಿದೆ, ಇದ್ರ ಹಿಂದೆ ದೊಡ್ಡದಾದ ಷಡ್ಯಂತ್ರ ಇದೆ. ಎಡಪಂಥಿ ಅವರು ಒಂದು ರೀತಿಯ ನೆರೇಟಿವ್ ಅನ್ನ ಕ್ರಿಯೇಟ್ ಮಾಡಿ ಹಿಂದೂ ಧಾರ್ಮಿಕ ಸ್ಥಳಗಳ ಮೇಲೆ ಒಂದು ರೀತಿಯ ತಪ್ಪು ಕಲ್ಪನೆ ಬರುವಂತ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಷಯ ಇವ್ರಿಗೆ ಎಲ್ಲರಿಗೂ ಸಹ ಗೊತ್ತಿದೆ. ಆದ್ರೂ ಇವ್ರು ಯಾರು ಸಹ ಆಕ್ಷನ್ ಅನ್ನ ತೆಗಿತಾ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿ ಬಂದ ಹಾಗೆ ಬರಿತಾ ಇದ್ದಾರೆ, ವ್ಯಕ್ತಿಗಳು ಬಾಯಿ ಬಂದ ಹಾಗೆ ಮಾತಾಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಈ SITಯ ಏನು ವಿಷಯ ಬರ್ತಾ ಇದೆ ಆ ವಿಷಯದಿಂದ ವಿಷಯಾಂತರ ಮಾಡ್ಲಿಕ್ಕೆ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ ಒಂದ್ ಕಡೆಯಲ್ಲಿ. ಎರಡನೇ ಕಡೆಯಲ್ಲಿ ಇವರ ಸೋಷಿಯಲ್ ಮೀಡಿಯಾ ಒಂದಮ್ಮಾಗಿ ಈ ವಿಷಯಾಂತರ ಮಾಡುವ ದೃಷ್ಟಿಕೋನದಿಂದ ಏನ್ ಕೆಲವು ವ್ಯಕ್ತಿಗಳು ಮಾಡ್ತಾ ಇದ್ದಾರೆ ಅವರಿಗೆ ಸಹಕಾರವಾಗಿ ಬಾಯಿ ಬಂದಾಗೆ ಅವ್ರಿಗೆ ಬೇಕಾದ ರಿಪೋರ್ಟ್ ಅನ್ನ ಹಾಕುವುದನ್ನ ಮಾಡ್ತಾ ಇದ್ದಾರೆ. ಇವರನ್ನ ಒಂದು ಸಾರಿ ಸಹ ಪೊಲೀಸರು ಕರೆದು ನಿಮ್ಮಲ್ಲಿ ಸಾಕ್ಷಿ ಆಧಾರಗಳಿದ್ರೆ ಹೇಳಿ ಕೊಡಿ, ಇಲ್ಲದಿದ್ರೆ ಹೀಗೆಲ್ಲ ಹಾಕ್ತಾ ಇದ್ದೀರಿ ಅನ್ನುವಂತ ಆಕ್ಷನ್ ಆಗ್ಲಿ ಅವರ ವಿಚಾರಣೆ ಆಗ್ಲಿ ಇಷ್ಟು ತನಕ ಮಾಡ್ಲಿಲ್ಲ. DCM ಹೇಳ್ತಾರೆ ದೊಡ್ಡದಾದ ಷಡ್ಯಂತ್ರ ಇದೆ ಅಂತ. ಷಡ್ಯಂತ್ರ ಇದೆ ಅಂತ ಗೊತ್ತಾದ ಮೇಲೆ ಆ ಷಡ್ಯಂತ್ರದ ಹಿಂದೆ ಯಾರಿದ್ದಾರೆ ಅದ್ರ ಬಗ್ಗೆ ಹೋಮ್ ಮಿನಿಸ್ಟರ್ ಇವ್ರದ್ದು ಮಾತಾಡ್ಬೇಕು. SIT ಬಗ್ಗೆ ನಮ್ಗೆ ಗೊತ್ತಿದೆ ಏನಾಗಿದೆ ಅಂತ. ಇಡೀ ಕರ್ನಾಟಕದ ರಾಜ್ಯ, ಇಡೀ ದೇಶದ ಜನರಿಗೆ ಗೊತ್ತಿದೆ SIT ಅಲ್ಲಿ ಏನಾಗಿದೆ ಅಂತ. ಷಡ್ಯಂತ್ರ ಹಿಂದೆ ಯಾರಿದ್ದಾರೆ, ಎಡಪಂಥಿಗಳು ಯಾರೆಲ್ಲ ಇವರು, ಮತ್ತು ಇವರು ಅನ್ನುವಂತ ಶಬ್ದವನ್ನ ದಿನೇಶ್ ಗುಂಡೂರಾವ್ ಅವರು ಏನು ಬಳಕೆ ಮಾಡ್ತಾ ಇದ್ದಾರೆ, ಇವರು ಅಂದ್ರೆ ಯಾರೆಲ್ಲ ಅನ್ನುವಂಥದ್ದನ್ನ ಇವ್ರ ಅಸೆಂಬ್ಲಿಯಲ್ಲಿ ಇವತ್ತು ಹೇಳ್ಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.